ವೀಲಿಂಗ್ ಮಾಡ್ತಾ ಬಂದಿದ್ದ 15 ಜನರ ತಂಡ ರಾಬರಿ ಮಾಡಿ ನಾಪತ್ತೆಯಾಗಿತ್ತು. ಆಗಸ್ಟ್ 27ರಂದು ಈ ರಾಬರಿ ನಡೆದಿತ್ತು. ತಕ್ಷಣ ಕಾರ್ಯಾಚರಣೆಗೆ ಇಳಿದ ಹೈಗ್ರೌಂಡ್ ಪೊಲೀಸರು ಆಗಸ್ಟ್ 31ರಂದು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡರು. ಪ್ರಕರಣದಲ್ಲಿ ಇನ್ನೂ 6 ಜನರ ಬಂಧನವಾಗಬೇಕಿದೆ. ಅಂದಹಾಗೆ ಈ ಪ್ರಕರಣ ನಡೆದದ್ದು ಸಿಎಂ ನಿವಾಸದ ಬಗಲಲ್ಲೇ. ಅದೊಂದು ಯುವಕರ ತಂಡ. ಎಲ್ಲರಂತೆ ನಾರ್ಮಲ್ ಆಗಿ ಇರ್ತಿತ್ತು. ಆದರೂ ಯಾರಿಗೂ ಗೊತ್ತಾಗದಂತೆ ಸ್ಕೆಚ್ ಹಾಕಿ ಸ್ಪೀಡ್ ಬೈಕ್ನಲ್ಲಿ ಬಂದು ರಾಬರಿ ಮಾಡಿ ಎಸ್ಕೇಪ್ ಆಗಿಬಿಡ್ತಿತ್ತು. ಇದು ಬಾಲಿವುಡ್ ಚಿತ್ರ ಧೂಮ್ ಕತೆ. ಪ್ರತಿ ಸಲ ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸುತ್ತಿದ್ದ ಈ ತಂಡ ಒಂದು ದಿನ ಪೊಲೀಸರ ಕೈಗೆ ಸಿಕ್ಕಿಕೊಳ್ಳಲೇಬೇಕಾಯಿತು. ಧೂಮ್ ಚಿತ್ರಕಥೆಯನ್ನೇ ಹೋಲಿಕೆಯಾಗೋ ನೈಜ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಮೊನ್ನೆ ಆಗಸ್ಟ್ 27ರಂದು ಸಿಎಂ ನಿವಾಸದ ಬಗಲಲ್ಲೇ ಒಂದು ರಾಬರಿ ನಡೆದಿತ್ತು. ಬೈಕ್ ಏರಿ ಬಂದ ವಿದ್ಯಾರ್ಥಿಗಳ ತಂಡ ಸಿಎಂ ನಿವಾಸದ ಬಳಿ 2 ಮಹಿಳೆಯರು ಸೇರಿ ಒಟ್ಟು 4ರನ್ನ ದೋಚಿ ಪರಾರಿಯಾಗಿದ್ರು. ಚಿನ್ನದ ಸರ, ಡೆಬಿಟ್ ಕಾರ್ಡ್, ಮೊಬೈಲ್ ಅನ್ನ ದೋಚಿತ್ತು. ಈ ಕೃತ್ಯ ಎಸಗಿದ ತಂಡವೀಗ ಹೈಗ್ರೌಂಡ್ಸ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ರಾಬರಿ ಟೀಮ್ನ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 3 ಬೈಕ್ ಹಾಗೂ 1 ಕಾರ್ ವಶಪಡಿಸಿಕೊಂಡಿದ್ದಾರೆ. ಇನ್ನೂ 6 ಜನ ತಲೆಮರೆಸಿಕೊಂಡಿದ್ದು ಶೋಧ ಮುಂದುವರೆದಿದೆ. ಇವರು ದಾರಿನಲ್ಲಿ ಹಾಗೆ ವೀಲಿಂಗ್ ಮಾಡ್ಕೊಂತ ಒಂದು ಅಭ್ಯಾಸ ಮತ್ತು ಜಾಲಿ ರೈಡ್ ಮಾಡಿಕೊಂಡು ದಿನ ಕೂಡ ಹೀಗೆ ತಿರುಗ್ತಾ ಇದ್ರು. ಹೀಗೆ ದಾರಿಯಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳು ಇರ್ತಕ್ಕಂಥ ಚುಡಾಯಿಸ್ತಕ್ಕಂಥದ್ದು, ಯಾರಾದರೂ ಇವ್ರಿಗೆ ಗಲಾಟೆ ಮಾಡಿದ್ರೆ ಈ ಹೆಲ್ಮೆಟ್ನಿಂದ ಅವ್ರಿಗೆ ಹೊಡೆದು ಹೆದರ್ಸೋದು, ಚಾಕಿಂದ ತಿಳಿದು ಈ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೈಕ್ ಏರಿ ವೀಲಿಂಗ್ ಮಾಡ್ತಾ ಬೈಕ್ ಸ್ಟಂಟ್ಸ್ ಮಾಡ್ತಾ ಬೆಂಗಳೂರು ರೌಂಡ್ಸ್ ಹೊಡಿತಿದ್ದ ಈ ಯುವಕರೆಲ್ಲ ವಿದ್ಯಾರ್ಥಿಗಳು. ಐ-5 ಜೀವನಕ್ಕೆ ಸುಲಭವಾಗಿ ಹಣ ಮಾಡಲು ಇವರೆಲ್ಲ ರಾಬರಿಗಿಳಿದಿದ್ರು ಅಂತ ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗಿದೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬಿಬಿಎಂಪಿ ಕಾಮಗಾರಿಗಳಂದ್ರೆ ಅಲ್ಲಿ ಅವಾಂತರಗಳು ಇರಲೇಬೇಕು. ದೊಡ್ಡ ರಸ್ತೆ ಮಾಡ್ತೀವಿ, ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡ್ತೀವಿ ಅಂತ ಫಟಾಫಟ್ ಕೆಲಸ ಶುರು ಮಾಡಿದ್ದಷ್ಟೇ ಬಂತು. ಆದ್ರೆ ಜನಸಾಮಾನ್ಯರಿಗೆ ದಿನವೂ ಕಷ್ಟ ಆಗ್ತಾ ಇದ್ರು, ಪಾಲಿಕೆ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ತೆರೆದ ಕಾಲುವೆಯಲ್ಲಿ ನಿಂತ ಸ್ಯಾನಿಟರಿ ನೀರು, ಆಮೆಗತಿಯಲ್ಲಿ ಸಾಗುತ್ತಿದೆ ಕಾಮಗಾರಿ, ಪ್ರಯಾಣಿಕರಿಗೆ ತಪ್ಪದ ಟ್ರಾಫಿಕ್ ಕಿರಿಕಿರಿ. ಇದು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಸ್ಥಿತಿ. ಬಿಬಿಎಂಪಿ ಆಯುಕ್ತರಾದ ಸಿದ್ದಯ್ಯ ಸಂಪಿಗೆ ರಸ್ತೆ ಅಗಲೀಕರಣಕ್ಕೆ ಆದೇಶ ಹೊರಡಿಸಿದ್ದೇ ತಡ ಮಾರನೇ ದಿನವೇ ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಿದ್ರು. ಅಲ್ಲಿಗೆ ತಮ್ಮ ಕೆಲಸ ಮುಗಿತು ಅಂದುಕೊಂಡಂತಿದೆ ಬಿಬಿಎಂಪಿ. ಯಾಕಂದ್ರೆ ಇನ್ನೂ ಕೂಡ ರಸ್ತೆ ಕೆಲಸ ಪೂರ್ಣಗೊಂಡಿಲ್ಲ. ತುಂಬ ಸರಿ ನಾವು ಕಾರ್ಪೊರೇಟರ್ಗೆ ಹೇಳಿದ್ದೇವೆ, MLAಗಳಿಗೆ ಹೇಳಿದ್ದೇವೆ, ಇಲ್ಲಿ ಓಡಾಡೋಂಥ ಕಾಂಟ್ರಾಕ್ಟ್ಗಳಿಗೆ ಹೇಳಿದ್ದೇವೆ, ಯಾರು ಗಮನ ತಗೊತಾ ಇಲ್ಲ. ಟೋಟಲ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಂಪಿಗೆ ರಸ್ತೆಯಲ್ಲಿ ಓಡಾಡೋರೆಲ್ಲ ಹಿಡಿಶಾಪ ಹಾಕ್ತಿದ್ದಾರೆ. LIC ಅಧಿಕಾರಿಗಳು, ಏಜೆಂಟ್ಗಳಿಗಂತೂ ಪ್ರತಿದಿನ ನಷ್ಟ ಹೆಚ್ಚಾಗ್ತಾನೆ ಇದೆ. ಕಾಮಗಾರಿ ಪೂರ್ಣಗೊಳಿಸಿ ಕಷ್ಟ ನಿವಾರಿಸಿ ಅಂದ್ರೂ ಬಿಬಿಎಂಪಿ ಮಾತ್ರ ತುಂಬಾ ಕೂಲ್ ಆಗಿ ಕೂತಿದೆ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. HDK ದಂಪತಿಯ ಅನಾರೋಗ್ಯದ ಕಾರಣಕ್ಕೆ ಮತ್ತೆರಡು ದಿನ ಹಾಜರಾತಿ ವಿನಾಯಿತಿ ಸಿಕ್ಕಿದೆ. ಒಂದು ಕಡೆ ನಿರೀಕ್ಷಣಾ ಜಾಮೀನು ಪಡೆಯಲು ಹೈಕೋರ್ಟ್ ಮೊರೆ ಹೋಗಿರುವ HDK ದಂಪತಿ, ಮತ್ತೊಂದು ಕಡೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹಾಜರಾತಿಗೆ ವಿನಾಯಿತಿ ಕೋರಿ 2ನೇ ಬಾರಿ ಕೋರ್ಟ್ನಿಂದ ವಿನಾಯಿತಿ ಪಡೆದಿದ್ದಾರೆ. ಇದೆಲ್ಲದರ ನಡುವೆ ವಿಚಾರಣೆಗೆ ಬಂದು KIADB ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಕಟ್ಟಾ ಅಂಡ್ ಸನ್ ನ್ಯಾಯಾಂಗ ಬಂಧನ 14 ದಿನ ವಿಸ್ತರಣೆಯಾಗಿದೆ. HDK ದಂಪತಿ ಮತ್ತೆರಡು ದಿನ ನಿರಾಳ. ಅದೇ ಹೈಪರ್ ಟೆನ್ಷನ್, ಅದೇ ಬೆನ್ನು ನೋವಿಗೆ ಮಾಜಿ ಸಿಎಂ HDK ದಂಪತಿ ಹಾಜರಾತಿಗೆ ಇಂದು ಪುನಃ 2 ದಿನ ವಿನಾಯಿತಿ ಸಿಕ್ಕಿದೆ.
ಹೈಕೋರ್ಟ್ನಲ್ಲಿ ದಾಖಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿ ಮತ್ತು ಅನಾರೋಗ್ಯದ ದಾಖಲೆಗಳನ್ನು ಪರಿಶೀಲಿಸಿದ ಲೋಕಾಯುಕ್ತ ಕೋರ್ಟ್ ವಿನೋದ್ ಕುಮಾರ್ ಪ್ರಕರಣದಲ್ಲಿ 2 ದಿನಗಳ ವಿನಾಯಿತಿ ನೀಡಿ ಸೆಪ್ಟೆಂಬರ್ 7ಕ್ಕೆ ಖುದ್ದು ಹಾಜರಾಗುವಂತೆ ಸೂಚಿಸಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ನೇ ಆರೋಪಿ ಹಾಗೂ ಜಂತಕಲ್ ಮೈನಿಂಗ್ ಎಂಡಿ ವಿನೋದ್ ಗೋಯಲ್ ಇಂದು ಕೋರ್ಟಿಗೆ ಹಾಜರಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದರು. ಆದರೆ ಎಚ್ಡಿಕೆ ದಂಪತಿ 2ನೇ ಬಾರಿ ಕೋರ್ಟಿಗೆ ಗೈರಾಗುತ್ತಿರುವುದಕ್ಕೆ ದೂರುದಾರ ವಿನೋದ್ ಕುಮಾರ್ ಮತ್ತು ಅವರ ವಕೀಲರ ತಂಡ ನ್ಯಾಯಾಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಮಾಡಿತು. ದಾಖಲೆಗಳನ್ನು ಹಾಜರುಪಡಿಸಿದರು. ಅದನ್ನು ಪರಿಗಣಿಸಿದ ನ್ಯಾಯಾಲಯ ಆಯಿತು 1-2 ದಿನ ಸಮಯ ಕೊಡೋಣ ಅಂತೇಳಿ ಕೊಟ್ಟಿದೆ. ಆಗುವ ಸಾಧ್ಯತೆ ಇದೆ. ಕೋರ್ಟಿಗೆ ಬರೋದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಎಚ್ಡಿಕೆ ದಂಪತಿ ಹೈಕೋರ್ಟ್ ಮೊರೆ. ಈ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ದಂಪತಿ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ದೂರುದಾರರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಮಾಡಿರುವ ಆರೋಪಗಳು ಸತ್ಯಾಂಶದಿಂದ ಕೂಡಿಲ್ಲ. ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣವಾಗಿದೆ. ಹಾಗಾಗಿ ಇಡೀ ಪ್ರಕರಣದ ವಿಚಾರಣೆ ತಡೆ ಕೋರಿ ಸಲ್ಲಿಕೆ ಮಾಡಿರುವ ಅರ್ಜಿಯನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಚ್ಡಿಕೆ ಪರ ವಕೀಲರು ಇಂದು ಹೈಕೋರ್ಟ್ಗೆ ಮನವಿ ಸಲ್ಲಿಸಿದರು. ಕಟ್ಟಾ ಅಂಡ್ ಸನ್ಗೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ. ಇದರ ನಡುವೆಯೇ ಕೆಐಎಡಿಬಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿ ಕಟ್ಟಾ ಮತ್ತು ಅವರ ಮಗ ಜಗದೀಶ್ ಭಾಗಿಯಾಗಿರುವ ಇಟಾಸ್ಕಾ ಪ್ರಕರಣದ ವಿಚಾರಣೆ ಕೂಡ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಡೆಯಿತು. 3ನೇ ಆರೋಪಿ ಯುನೈಟೆಡ್ ಟೆಲಿಕಾಂ ಕಂಪನಿ ಎಂಡಿ ಶ್ರೀನಿವಾಸ್ ಅನಾರೋಗ್ಯದ ವಿಚಾರಣೆ ಪ್ರಸ್ತಾಪವಾಗಿ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಜೈಲು ಅಧಿಕಾರಿಗಳಿಗೆ ಲೋಕಾಯುಕ್ತ ಕೋರ್ಟ್ ಸೂಚನೆ ನೀಡಿತು. ಅಲ್ಲದೆ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿಯನ್ನು 14 ದಿನ ವಿಸ್ತರಣೆ ಮಾಡಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 19ಕ್ಕೆ ಮುಂದೂಡಿತು. ಜೆಸಿನ ರಿಮ್ಯಾಂಡ್ ಮಾಡಿಬಿಟ್ಟು ಎಕ್ಸ್ಟೆನ್ಷನ್ ಮಾಡಿಬಿಟ್ಟು 19/9ಕ್ಕೆ ಮಾನ್ಯ ನ್ಯಾಯಾಲಯವು ದಿನಾಂಕವನ್ನು ನಿಗದಿಪಡಿಸಿದೆ. ಆ ದಿನಾಂಕದಂದು ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಮತ್ತು ಜಗ್ಗಯ್ಯ ಮತ್ತು ವೆಂಕಯ್ಯ ಅವರಿಗೆ ನಮ್ಮ SP ಅವ್ರ ಮುಖಾಂತರ ವಾರೆಂಟ್ನ ಎಕ್ಸಿಕ್ಯೂಟ್ ಮಾಡಬೇಕಂತೇಳಿ ನಿರ್ದೇಶನ ಕೊಟ್ಟಿದೆ. ಒಟ್ನಲ್ಲಿ ರಾಜಕಾರಣಿಗಳ ಹೊಸ ತಂತ್ರಕ್ಕೆ 2ನೇ ಬಾರಿ ಕೂಡ ಕೋರ್ಟ್ ಕರುಣೆ ತೋರಿದೆ. ಆದರೆ ಸೆಪ್ಟೆಂಬರ್ 7ಕ್ಕೆ ಇದೇ ತಂತ್ರ ಹೂಡಿದ್ರೆ ಎಚ್ಡಿಕೆ ದಂಪತಿಗೆ ವಾರೆಂಟ್ ಆಗುವುದು ಅನಿವಾರ್ಯವಾಗುತ್ತದೆ ಅಂತಾರೆ ಕಾನೂನು ತಜ್ಞರು. ಸಿ ಮಂಜುನಾಥ್, ಶ್ರೀನಿವಾಸ್ ಜೊತೆ ಮಾರುತಿ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.